ಸ್ನೇಹಿತರೆ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಈ ದಾವಣಗೆರೆಯಿಂದ ಬಳ್ಳಾರಿ ರೂಟು ಬಸ್ಸು KSRTC ಬಸ್ಸು ಏನು ಬಳ್ಳಾರಿ ರೂಟ್ಗೂ ಹೋಗುತ್ತೆ. ದಾವಣಗೆರೆ, ಹರಿಹರ, ಹರಪನಹಳ್ಳಿ, ಕೊಟ್ಟೂರು, ಕೂಡ್ಲಿಗಿ, ಸೊಂಡೂರು ಈ ಥರ ಬಳ್ಳಾರಿಗೆ ಹೋಗುತ್ತೆ. ಈ ರೂಟಲ್ಲಿ ಹೋಗ್ಬೇಕಾದ್ರೆ ಕೊಟ್ಟೂರಿಂದ ಕೂಡ್ಲಿಗಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಹಳ್ಳಿ ಬರುತ್ತೆ, ಗಜಾಪುರ ಅಂತ ಒಂದು ಹಳ್ಳಿ ಬರುತ್ತೆ. ಆ ಹಳ್ಳಿ ದಾಟಿದ ಮೇಲೆ ಏನು ಕೂಡ್ಲಿಗಿ ಪೊಲೀಸ್ ಠಾಣೆಯ ಮುಖ್ಯ ಹೆಡ್ ಕಾನ್ಸ್ಟೇಬಲ್ ಇರ್ತಾರಲ್ಲ, ಅವರು ಮಂಜುನಾಥ್ ಅಂತಂದೇಳಿ ಬಸ್ಸು ಹೋಗ್ಬೇಕಾದ್ರೆ ಎಡಗಡೆ ಚಲನೆ ಮಾಡ್ತಿರ್ತಾರೆ ಈ ದ್ವಿಚಕ್ರ ವಾಹನವನ್ನು. ಆ ಪೊಲೀಸಪ್ಪನ ದ್ವಿಚಕ್ರ ವಾಹನ ನಂಬರ್ ಏನಪ್ಪ ಅಂದರೆ KA 35 EJ 6354 ಈ ನಂಬರಲ್ಲಿ ಓಡಿಸ್ತಾ ಇರ್ತಾರೆ ಗಾಡಿನ. ಈ ಬಸ್ಸು ಹೋಗ್ಬೇಕಾದ್ರೆ ಅದು ಚಿಕ್ಕ ರೋಡ್ಗಳು, ಹಳ್ಳಿ ಕಡೆ ಎಲ್ಲ ದೊಡ್ಡ ದೊಡ್ಡ ರೋಡ್ ಇರಲ್ಲ, ಚಿಕ್ಕ ರೋಡು. ಮತ್ತು ಎದುರುಗಡೆ ಒಂದು ಮುಂದಗಡೆ ಒಂದು ಬರ್ಬೋದು ಅಷ್ಟೇ. ಆಮೇಲೆ ಎದುರುಗಡೆ ಒಂದು ಕಾರ್ ಬರ್ತಾ ಇರುತ್ತೆ. ಆ ಕಾರಿಗೆ ಜಾಗ ಕೊಡೋಕ್ಕೋಸ್ಕರ ಎಡಗಡೆ ತಗೊಂತಾರೆ ಇವರು, ಯಾರು ಬಸ್ಸು ಚಾಲಕರು. ಇವರು ಎಡಗಡೆ ತಗೋಬೇಕಾದ್ರೆ ಈ ಪುಣ್ಯಾತ್ಮ ಎಡಗಡೆಯಿಂದ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾನೆ. ಈ ಏನಪ್ಪ ಅಂದರೆ ಈ ಚಾಲಕರಿಗೆ ಕೆಳಗಡೆ ಕಾಣಿಸೋದಿಲ್ಲ, ದೂರ ಇದ್ರೂ ಮಾತ್ರ ಹಿಂದೆಗಡೆ ಏನು ಬರುತ್ತೆ ಅಂತ ಕಾಣಿಸುತ್ತೆ, ಪಕ್ಕದಲ್ಲಿದ್ದರೆ ಕಾಣಿಸಲ್ಲ. ದೊಡ್ಡ ಬಸ್ ಇದು, ಬಸ್ಗಳು ದೊಡ್ಡ ಲಾರಿ ಬಸ್ ಆಗಿರ್ಬೋದು, ಕೆಳಗಡೆ ಕಾಣಿಸೋದಿಲ್ಲ ಪಕ್ಕದಲ್ಲಿದ್ದಾಗ. ಮಿರರ್ ಯಾಕಂದರೆ ಊರಾಗಲೇ ಮಿರರ್ ಕೊಟ್ಟಿರಲ್ಲ, ಇಷ್ಟು ಚಿಕ್ಕದು ಮಿರರ್ ಕೊಟ್ಟಿರ್ತಾರೆ, ಹಿಂದೆಗಡೆ ಕಾಣಿಸುತ್ತೆ, ಪಕ್ಕದಲ್ಲಿ ಕಾಣಿಸಲ್ಲ. ಈ ಪೊಲೀಸಪ್ಪ ಅವನಿಗೆ ಏನು ಪಾಪ ಚಾಲಕನಿಗೆ ಚಪ್ಪಲಿ ಏಟಲ್ಲಿ ಹೋಗಿ ಹೊಡಿತಾನೆ. ಏನೋ ದೊಡ್ಡದು ಅನಾಹುತ ಆಗ್ಬಿಟ್ಟಿದೆ, ಇಡೀ KSRTCಗೆ ನಿಮ್ಮಂಥವರಿಂದ ಕೆಟ್ಟ ಹೆಸರು ಬರ್ತಾ ಇದೆ ಅಂತೇಳಿ. ನಿಮ್ಮಂಥ ಪೊಲೀಸರಿಂದನೂ ಕೆಟ್ಟ ಹೆಸರು ಬರಲ್ವ? ಹಂಗಾದ್ರೆ ನಿಮ್ಮಂಥ ಅಯೋಗ್ಯ ಪೊಲೀಸರಿಂದ ಕೆಟ್ಟ ಹೆಸರು ಬರಲ್ವಾ? ಒಳ್ಳೊಳ್ಳೆ ಎಂತೆಂಥ ಪೊಲೀಸರನ್ನ ನೋಡಿದ್ದೀವಿ ನಾವು. ನೋಡಿ, ಚಾಲಕ ಎಷ್ಟು ಬೇಡ ಹೊಡಿಬೇಡ್ರಿ ಅಂದರೂ ಕೇಳಲ್ಲ. ಆ ಪೊಲೀಸಪ್ಪ ಚಪ್ಪಲಿ ತಗೊಂಡು ಹೆಡ್ ಕಾನ್ಸ್ಟೇಬಲ್ ದುರಂಕಾರ ಅಂದರೆ ನಮ್ಮ ಪೊಲೀಸು ನಾನು ಏನು ಮಾಡಿ ನಡೀತೈತೆ ಅಂತಂದು ಹೇಳ್ಬಿಟ್ಟು ಚಪ್ಪಲಿ ತಗೊಂಡು ಹೊಡಿತಾನೆ. ಅಲ್ಲಿ ಬಸ್ಸಲ್ಲಿ ಕುಂತಿರೋ ಜನಗಳು ಕೆಪ್ರಗಳು ನೋಡ್ಕೊಂಡು ಕೂತ್ಕೊಳ್ತವೆ. ಏನು ಒಬ್ಬರೂ ಹೊಡಿಬೇಡ್ರಿ ಅಂತಂದು ಹೇಳಲ್ಲ. ಪಾಪ ಹೆಣ್ಮಗಳು ಮಾತ್ರ ಹೊಡಿಬೇಡ್ರಿ ಬಿಡ್ರಿ ಸಾಕ್ಬಿಡ್ರಿ ಅಂತ ಹೇಳ್ತಾರೆ. ಆದರೆ ಮಿಕ್ಕಿದ್ರೆಲ್ಲ ಗಂಡಸರು ಅಂದ್ಕೊಂಡವ್ರು ಸುಮ್ಮನೆ ಕುಂತಿರ್ತವೆ, ಏನು ಗೊತ್ತಿಲ್ಲದ ಥರ ಸುಮ್ಮನೆ ಕುಂತಿರ್ತವೆ. ಅದಕ್ಕೆ ನಮ್ಮ ಚಾಲಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನೀವು ನಿಮ್ಮ ಜಾಗೃತಿಯಿಂದ ನೀವು ಹೋಗಿ. ಯಾಕಂದರೆ ನಿಮ್ಮ ಜೊತೆಗೆ ನೀವು ಕರ್ಕೊಂಡು ಹೋಗ್ತಿರಲ್ಲ, ಅವರೇ ನಿಮಗೆ ಸಹಾಯ ಮಾಡಲ್ಲ, ಅವರೇ ನಿಮಗೆ ಹೆಲ್ಪ್ ಮಾಡಲ್ಲ, ಯಾರೂ ಕೂಡ ನಿಮಗೆ ಸಪೋರ್ಟ್ ಮಾಡಲ್ಲ. ಅದರಿಂದ ಆದಷ್ಟು ಜಾಗೃತಿಯಿಂದ ಬಸ್ ಚಾಲನೆ ಮಾಡಿ. ನೋಡಿ, ಈ ರೀತಿ ಹೊಡಿತಾನೆ, ಚಪ್ಪಲಿ ತಗೊಂಡು ಹೊಡಿತಾನೆ. ಆಮೇಲೆ ಅಲ್ಲಿ ಬಸ್ಸಲ್ಲಿ ಕುಂತಿರ್ತಕ್ಕಂಥ ಸಾರ್ವಜನಿಕರು ಯಾರೂ ಕೂಡ ಹೆಲ್ಪ್ ಮಾಡಲ್ಲ, ಹೊಡಿಬೇಡ್ರಿ ಅಂತ ಹೇಳಲ್ಲ. ಒಬ್ಬ ಹೆಣ್ಮಗಳನ್ನ ಬಿಟ್ಟರೆ ಒಬ್ಬ ಹೆಣ್ಮಗಳು ಮಾತ್ರ ಹೊಡಿಬೇಡ್ರಿ ಅಂತ ಹೇಳ್ತಾರೆ ಹೊರತು ಅಲ್ಲಿ ಕುಂತಿರ್ತಕ್ಕಂಥ ಹೇತಾಂಡಿ ಗಂಡಸರು ಆ ಚಾಲಕನಿಗೆ ಒಬ್ಬ ಯಾರೂ ಕೂಡ ಸಪೋರ್ಟ್ ಮಾಡಲ್ಲ. ಯಾಕಂದರೆ ಬಸ್ಸಲ್ಲಿ ಕುಂತವ್ರಿಗೆ ಗೊತ್ತಿದೆ ಯಾರು ತಪ್ಪಿದೆ ಯಾರದು ನಿಜ ಗೊತ್ತಿರುತ್ತೆ, ಎಲ್ಲ ಗೊತ್ತಿದ್ರೂ ಕೂಡ ಈ ಹೇತಾಂಡಿ ಜನಗಳು ಆ ಡ್ರೈವರ್ಗೆ ಸಪೋರ್ಟ್ ಮಾಡಲ್ಲ. ಏನಪ್ಪ ಅಂದರೆ ಇವರು ನಾನು ಊರಿಗೆ ಹೋಗ್ಬಿಟ್ರೆ ಸಾಕು, ನಮ್ಮ ಊರಿನ ಇಳ್ಕೊಂಬಿಟ್ರೆ ಸಾಕು ಅನ್ನೋ ರೀತಿಲಿ ಕೂತ್ಕೊಂಡಿರ್ತಾರೆ. ಯಾಕಂದ್ರೆ ನಿಮಗೆ ಮನುಷ್ಯತ್ವ ಇಲ್ವಂಗಾದ್ರೆ, ನಿಮ್ಮ ಮಾನವೀಯತೆ ಇಲ್ವಂಗಾದ್ರೆ, ಒಳ್ಳೆ ಬೆದರುಗೊಂಬೆಗಳು ಥರ ಹೊಡೆಯೋದನ್ನ ನೋಡ್ಕೊಂಡು ಏನಂಗ ಮಕ ಕಿಸ್ಕೊಂಡು ನೋಡೋಕೆ ಕೂತ್ಕೊಂಡಿರ್ತವೆ. ಏನಾದರೂ ಒಬ್ಬರಾದ್ರೂ ಆ ಹೆಣ್ಮಗಳು ಹೊಡಬೇಡಿ ಸರ ಅಂತಂದು ಹೇಳ್ತಾನೆ ಇದ್ದಾಳೆ. ಆದರೆ ಇವನು ಅಯೋಗ್ಯ ಪೊಲೀಸಪ್ಪ ಚಪ್ಪಲಿ ತಗೊಂಡು ಹೊಡಿತಾ ಇದ್ದಾನೆ. ನಿನಗೇನಾದರೂ ನಾಚಿಕೆ ಮಾನ ಮರ್ಯಾದೆನಾರು ಇದೆಯೇನಯ್ಯ? ಯಾವನೇ ನಿನಗೆ ಹೇಳ್ಕೊಟ್ಟಿದ್ದು, ಯಾವನೇ ನಿನಗೆ ಕೆಲಸ ಕೊಟ್ಟಿದ್ದು? ಈ ಥರ ಟ್ರೈನಿಂಗೇ ಹೇಳಿರಲ್ಲಯ್ಯ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಚಾಲಕರಿಗೆ ಚಪ್ಪಲಿ ತಗೊಂಡು ಅಂತ ಹೇಳ್ಕೊಟ್ಟಿದ್ದಾರೆ ಟ್ರೈನಿಂಗಲ್ಲಿ. ಅಯ್ಯೋ ನಿನ್ನ ಮಕ ಮುಚ್ಚ, ಈ ಥರ ಯಾಕ್ರಯ್ಯ ಬಾಳ್ತೀರಾ? ನೀನು ಅಧಿಕಾರನ ದುರುಪಯೋಗ ಪಡಿಸ್ಕೋಬೇಡ, ಒಳ್ಳೇದಕ್ಕೆ ಉಪಯೋಗಿಸ್ಕೋಬಾ, ಗೊತ್ತಾಯ್ತಾ? ಇವತ್ತೇನು ಚಾಲಕರಿಂದ ಏನು KSRTC ಏನು ಹಾಳಾಗಿ ಹೋಗ್ಬಿಡೋದಿಲ್ಲ, ಗೊತ್ತಾಯ್ತಾ? ಅವ್ರಿಗೂ 50-60 ಜನ ಬಸ್ಸಲ್ಲಿ ಜನ ಇರ್ತಾರೆ, ಅವ್ರನ್ನ ಜೀವ ಕಾಪಾಡ್ಕೊಂಬಂದು ಅವ್ರು ತಗೊಂಡು ಹೋಗಿ ಅವ್ರು ಊರಿಗೆ ತಲುಪಿಸ್ತಾರೆ. ನೀನೇನೆಯಾ ಆ ಗಾಡೀಲಿ ಇಬ್ಬರೇ ಹೋಗ್ತಿರೋದು, ಹೆಲ್ಮೆಟ್ಟು ಇಲ್ಲ ನಿಮಗೆ, ಹೆಲ್ಮೆಟ್ಟು ಇಲ್ಲ ಹಿಂದೆಗಡೆ ಕುಂತಿರೋರಿಗೆ. ನಾವೇನಾರು ಹಂಗೆ ಹೋದ್ರೆ ಅಡ್ಡಾಡಿದ್ಬಿಟ್ಟು ಕೇಸ್ ಹಾಕ್ತೀರಾ? ನಿನಗೇನಾರು ಅಲ್ಲಿ ದಾರಿಯಲ್ಲಿ ಯಾರು ಕೈ ಅಡ್ಡ ಹಾಕಿದ್ರೆ 100 ರೂಪಾಯಿ ಕೊಟ್ಟು ಹೋಗ್ತಾರೆ. ಡ್ರೈವರ್ಗೆ ಯಾರು ಕೊಡ್ತಾ ಇರೋ ದುಡ್ಡು? ಅಲ್ಲಿ ಏನಾರು 1 ರೂಪಾಯಿ ಚಿಲ್ಲರೆ ಕೊಡಲಿಲ್ಲ ಅಂದರೆ ಲಬಲ ಅಂತ ಬೇಬಡ್ಕೊತಾವೆ. 1 ರೂಪಾಯಿ ಚಿಲ್ಲರೆ ಇಲ್ಲ ಅಂದರೆ ಚಿಲ್ಲರೆ ತಗೊಂಡು ಹೋಗ್ರಿ, ಜೋಬಲ್ಲಿ ಇಟ್ಕೊಂಡು ಹೋಗ್ರಿ ಚಿಲ್ಲರೆಗಳು. ಈ ಥರ ನೋಡಿ, ಯಾರಿಗೂ ಹೊಡೆಯೋಕೆ ಹಕ್ಕಿಲ್ಲ. ಪ್ರಶ್ನೆ ಮಾಡಿ ಕೇಸ್ ಹಾಕಿ ಅಲ್ಲಿ ಏನು ನಡೆದಿದೆ ಗಲಾಟೆ ಅದ್ರ ಬಗ್ಗೆ ಕೇಸ್ ಹಾಕಬೇಕು, ಕಂಪ್ಲೇಂಟ್ ಕೊಡಬೇಕು. ಅದು ಬಿಟ್ಬಿಟ್ಟು ನೀನು ಒಳ್ಳೆ ಮೂರ್ಖಂತರ ಅಯೋಗ್ಯನ ಥರ ಹೋಗಿ ಆ ಡ್ರೈವರ್ಗೆ ನೀನು ಚಪ್ಪಲಿ ತಗೊಂಡು ಹೊಡಿತೀಯಲ್ಲ, ನಿನಗೆ ಏನಾದ್ರು ಹೊಟ್ಟೆಗೆ ಏನು ತಿಂತೀಯ ನೀನು? ಮಿಸ್ಟರ್ ಮಂಜುನಾಥ್,
ಹೆಡ್ ಕಾನ್ಸ್ಟೇಬಲ್ ಬೇರೆ FIR ಆಗಿದೆ ಇವಾಗ ಕೂಡ್ಲಿಗಿ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ. ನಿಜವಾಗ್ಲೂ ಈ ಪೊಲೀಸಪ್ಪನಿಗೆ ಮನೆ ಕಳಿಸ್ಬೇಕು. ಯಾಕಂದ್ರೆ ಇಂಥವ್ರು ಆ ಇಲಾಖೆಯಲ್ಲಿ ಇರಬಾರ್ದು, ಗೊತ್ತಾಯ್ತಾ? ಇಂಥವ್ರು ಆ ಇಲಾಖೆ ದಿನ ತಪ್ಪು ನಡೀತಾವೆ ಕಣಯ್ಯ, ಬೇಕಾದಷ್ಟು ತಪ್ಪು ನಡೀತಾವೆ. ನಿನಗೇನಾರು ಆಗಿತ್ತಾ? ಕೈ ಮುರಿದಿತ್ತಾ, ಕಾಲು ಮುರಿದಿತ್ತಾ, ಇಲ್ಲ ಸೊತ್ತೋಗ್ಬಿಟ್ಟಿದ್ದ, ಏನಾಗಿದೆ? ಎಲ್ಲದಕ್ಕೂ ಕಂಪ್ಲೇಂಟ್ ಇದೆ, ಎಲ್ಲದಕ್ಕೂ ಕಾನೂನು ಇದೆ. ಹೊಡೆಯೋದಕ್ಕೆ ಕಾನೂನು ಇಲ್ಲ ಕಣಯ್ಯ. ಕಾನೂನಲ್ಲಿ ಹೊಡೀರಿ ಅಂತ ಹೇಳಿಲ್ಲ ಯಾರಿಗೂ. ಎಂಥ ರೇಪಿಸ್ಟ್ ನನ್ನ ಮಕ್ಕಳಿಗೆ ಹೊಡೆಯಲ್ಲ ಇವತ್ತು ಕಾನೂನಲ್ಲಿ, ಗೊತ್ತಾಯ್ತಾ? ರೇಪಿಸ್ಟ್ಗಳಿಗೆ, ಕೊಲೆಗಡುಕರಿಗೆ ಹೊಡೆಯಲ್ಲ. ನೀನೇನೋ ಪುಡ್ಕೋಸಿ ಒಂಚೂರು ಗಾಡಿ ಏನೋ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ನೀನು ಆ ಡ್ರೈವರ್ಗೆ ಹಿಗ್ಗ ಮುಗ್ಗ ಹೊಡಿತೀಯಲ್ಲ, ನೀನು ಮನುಷ್ಯನೇನಯ್ಯ? ಆ ಜಾಗದಲ್ಲಿ ನಿಮ್ಮ ಅಣ್ಣನ ತಮ್ಮನಿದ್ದರೆ ನೀನು ಏನು ಮನೆ ಮಾಡ್ತಿದ್ದೆ? ಇಲ್ಲ ನೀನೇ ಡ್ರೈವರ್ ಆಗ್ಬಿಟ್ಟಿದ್ರೆ ಏನಯ್ಯ ಮಾಡ್ತಿದ್ದೆ? ಮಂಜುನಾಥ, ಒಳ್ಳೆ ಕೆಲಸ, ಒಳ್ಳೆ ಬುದ್ಧಿ ಕಲಿ, ಒಳ್ಳೆ ಓದ್ಬಿಟ್ಟು ಪೊಲೀಸ್ ಆಗಿದೆಯಾ? ಈ ಥರ ನಿನಗೂ ಟ್ರೈನಿಂಗ್ ಕೊಟ್ಟಿದ್ದಾರಾ? ನೋಡಿ, ಪೊಲೀಸಪ್ಪನ ನಂಬರು KA 35 EJ 6354, ಈ ನಂಬರು. ಇದು ಪೊಲೀಸಪ್ಪನ ಗಾಡಿ ನಂಬರು. ಹಿಂದೆಗಡೆ ಕುಂತಿರೋರು ಹೆಲ್ಮೆಟ್ ಹಾಕೊಂಡಿಲ್ಲ, ಹಂಗೆ ಹೋಯ್ತಾರೆ. ನಾವೇನಾರ ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದರೆ ಕೈ ಅಡ್ಡ ಹಾಕಿ 500 ರೂಪಾಯಿ ಫೈನ್ ಇರೋದನ್ನ 200 ರೂಪಾಯಿ 300 ರೂಪಾಯಿ ಕಳಿಸ್ತಿರಲ್ಲ ನೀವು ಸಾಚೆಗಳು. ಹಂಗಾದ್ರೆ ನೀನೇನು ಸತ್ಯರ್ಜನ ತುಂಡ? ಹಂಗಾದ್ರೆ ಎಲ್ಲರೂ ತಪ್ಪು ಮಾಡ್ತಾರೆ ಮನುಷ್ಯರು, ಗೊತ್ತಾಯ್ತಾ? ಅದನ್ನ ಈ ರೀತಿಲೇ ಕೆಟ್ಟದಾಗಿ ಯಾರು ಉಪೇಕ್ಷಿಸಬಾರ್ದು ಕಣಯ್ಯ. ಮಿಸ್ಟರ್ ಮಂಜುನಾಥ್, ಹೆಡ್ ಕಾನ್ಸ್ಟೇಬಲ್, ಕೂಡ್ಲಿಗಿ ಹೆಡ್ ಕಾನ್ಸ್ಟೇಬಲ್ ಅವರೇ, ದಯವಿಟ್ಟು ಸಾರ್ ಈ ಥರ ನಡ್ಕೊಳಕ್ಕೆ ಹೋಗಬೇಡಿ. ಜನರು ಇರ್ತಾರೆ, ಜನರ ಮಧ್ಯದಲ್ಲಿ ನಿಮ್ಮ ಮನೆ ಒಳಗಡೆ ನೀನು ಏನಾರು ಮಾಡ್ಕೋ, ಯಾರಿಗಾರ ಚಪ್ಪಲಿ ಹೊಡ್ಕೋ. ಆದರೆ ಅಷ್ಟು ಜನರ ಮುಂದೆ ಹೋಗಿ ಒಂದು ಚಾಲಕನಿಗೆ ಅವಮಾನ ಮಾಡಿ ಹೊಡಿತೀಯಲ್ಲಯ್ಯ, ನೀನೇನು ಮನುಷ್ಯನಯ್ಯ? ನೀನು ಮನುಷ್ಯನ? ನೀನು ಮುರುಘ ರಾಕ್ಷಸ ಥರ ನಿನಗೇನು ಸ್ವಲ್ಪ ಮಾನವೀಯತೆ ಮನಸ್ಸತ್ತಿಲ್ಲ? ಏನು ಮಾಡಿದ್ದ ಡ್ರೈವರು? ಎಲ್ಲ ನೀನು ಯಾಕೆ ಗಣಿಸ್ಕೊಳಕ್ಕೆ ಹೋಗಿದ್ದೆ? ಎಡಗಡೆ ನೀನು ಯಾಕಯ್ಯ ಹೋಗಿದ್ದೆ ಎಡಗಡೆ? ಅಯ್ಯೋ ಭಗವಂತ. ನೋಡಿ, ಚಾಲಕರಿಗೆ ದಯವಿಟ್ಟು ಮನೆ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಸ್ವಲ್ಪ ನಿಧಾನವಾಗಿ ಓಡಿಸಿ, ನಿಮ್ದೇನು ಗಂಟೋಗಲ್ಲ. ಫಾಸ್ಟಾಗಿ ಹೋದರೆ ನಿಮಗೇನು ಕಿರೀಟ ಕೊಡಲ್ಲ, ಗೋಲ್ಡ್ ಮೆಡಲ್ ಕೊಡಲ್ಲ. ಅದರಿಂದ ದಯವಿಟ್ಟು ಗಾಡಿನ ನಿಧಾನವಾಗಿ ಓಡಿಸಿ. ಯಾಕಂದರೆ ನಿಮ್ಮ ಜೊತೆಗೆ ಕುಂತಿರ್ತಕ್ಕಂಥ 60ರಿಂದ 70 ಜನ ಕುಂತಿರ್ತಾರೆ. ಅವು ಯಾವೂ ಕೂಡ ಕಪ್ಪಿ ಮಂಡತವು ನಿಮಗೆ ಹೆಲ್ಪ್ ಮಾಡಲ್ಲ, ಸಹಾಯ ಮಾಡಲ್ಲ, ಹೊಡಬೇಡ್ರಿ ಅಂತ ಹೇಳಲ್ಲ. ಅದರಿಂದ ಅವ್ರ ಊರಿಗೆ ಹೋದರೆ ಸಾಕಾಗಿರುತ್ತೆ. ಅದರಿಂದ ದಯವಿಟ್ಟು ನಿಧಾನವಾಗಿ ಜಾಗೃತಿಯಿಂದ ಚಾಲನೆ ಮಾಡಿ ಅಂತಂದೇಳಿ ಪ್ರತಿಯೊಬ್ಬ ಚಾಲಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ.